ಊರವರು ನೀವು? ಪಾಳ್ಯ. ಮಾಕ್ನಳ್ಳಿ ಪಾಳ್ಯ. ಯಾಕೆ ಹಿಂಗೆ ನಡೆಯೋಕ್ಕಾಗದೇ ಇದ್ರೂ ಇಷ್ಟೊಂದು ಕಷ್ಟಪಟ್ಕೊಂಡು ಕೆಲಸ ಮಾಡ್ತಾ ಇದ್ದೀರಿ? ಒಟ್ಟಿಗೆ ಹೊಟ್ಟೆ ಪಾಡ್ಗ? ಯಾಕೆ ಮಕ್ಳುಗಳಿಲ್ವಾ ನಿಮಗೆ? ಮಕ್ಕಳು ಅವ್ರೆ, ಅವ್ರಿಗೆ ಹೆಂಡತಿ ಮಕ್ಕಳು ಬಂದಿಲ್ವಾ? ಹಾಂ, ಯಾಕೆ ಅವ್ರು ನಿಮಗೆ ಊಟ ಹಾಕಿ ಸಾಕಲ್ವಾ? ಅವ್ರು ಊಟ ಹಾಕಿ ಸಾಕಿದ್ರೆ ಇವೆಲ್ಲ ಕಟ್ಕೊಳ್ತದೆ. ಹಾಂ, ನಿಮ್ಗೆ ಈ ವಯಸ್ಸಲ್ಲಿ ಹಿಂಗೆ ನಡೆಯೋಕ್ಕೆ ಆಗ್ತಾ ಇಲ್ಲ, ನೀವು ಬಂದು ಕೆಲಸ ಮಾಡ್ಬೇಕನ್ನೋದು ಏನೈತೆ? ಕರ್ನಾಟಕ ಕೈಗೆ ಮಾಡ್ತೀರಿ, ಗಾರೆ ಕೆಲಸ ನೀವು ಕೆಲಸ ಮಾಡ್ಬೋದು, ನಡೆಯೋಕ್ಕೆ ಆಗಲ್ವಲ್ಲ ಒಂದು ಆಗದೆ ಇನ್ನೊಂದು ಜಾಗಕ್ಕೆ. ಇಲ್ಲಿ ಇಲ್ಲಿ ಹಾಂ, ಈಗ ನಾವು ನೋಡಿದವ್ರಿಗೆ ಅಯ್ಯೋ ಅನಿಸ್ತದೆ. ರಾತ್ರಿಯಿಂದ ಊಟ ಮಾಡಿಲ್ಲ. ಹ್ಞೂ, ಹೊಟ್ಟೆ ಅದು ಬೇರೆ. ಹಾಂ, ಯಾಕೆ ಮನೇಲಿದ್ರು ಊಟ ಹಾಕಲ್ವಾ ಅವರು? ಊಟ ಹಾಕಿದ್ರೆ ಕೈ ಕಡೆ ಕಟ್ಕೊಂಡು ಅಂತ ಹೇಳಿಲ್ವಾ? ಹಾಂ, ಅದಕ್ಕೆ ನಡಿಬೇಕು. ಅಲ್ಲೇ ಮನೆ ಹತ್ರ ನಡೀರಿ, ಹಿಂಗೆ ಊರಿಂದ ಊರಿಗೆ ಬಂದು ಕೆಲಸ ಮಾಡಕ್ಕೆ ಆಯ್ತದ ನಿಮ್ಮ ಕೈಲಿ? ಭಾಳ ದಿವಸದಿಂದ ಕೆಲಸ ಮಾಡ್ಬೇಕಪ್ಪ. ಹಾಂ ಹಾಂ, 15 ವರ್ಷ ಆಳದೂರಲ್ಲೇ ಮಾಡಿದ್ದೀನಿ. ಹಾಂ ಹಾಂ, ಅದಕ್ಕೆ ಈಗ ಶಕ್ತಿ ಇರ್ಬೇಕಾದ್ರೆ ಕೆಲಸ ಮಾಡಬೇಕು. ಇಂಥ ಟೈಮಲ್ಲಿ ಯಾಕೆ ಕೆಲಸ ಮಾಡ್ತೀರಿ? ಇದು ಒರೆ ತೂಕ. ಏನಿದು? ಸಾಮಾನು ಬಟ್ಟೆ ನಿಮ್ಮವು? ಈ ಬಟ್ಟೆ ಎಲ್ಲ ತಗೊಂಡು ಈಗ ಎಲ್ಲಿಗೆ ಹೋಗ್ತಾ ಇದ್ದೀರಾ ಈಗ? ಹಳ್ಳಿ ಮೇಲೆ ಹೇಳ್ತೀನಿ, ಸಿಕ್ಕಿದ ಕೆಲಸ ಮಾಡ್ಕೊಂಡು. ಹಾಂ, ಈ ಸುಮ್ಮನೆ ಮನೆಯಲ್ಲೇ ಇದ್ರೆ ನಿಮ್ಮ ಮನೇಲಿ ಯಾರು ಊಟ ಹಾಕಲ್ವ ನಿಮಗೆ? ಅಯ್ಯೋ, ಹೇಳಿ, ಈ ಮನೆಯಲ್ಲೇ ಇದ್ರೆ ಯಾರು ಊಟ ಹಾಕೋದಿಲ್ವಾ ನಿಮ್ಮ ಮಕ್ಕಳುಗಳು? ಸರಿ, ಇವೆಲ್ಲ ಕಟ್ಕೋತದೆ. ಕಟ್ಕೊಂಡ್ರೆ ಊರೊಳಗೆ ನಡಿಬೇಕು. ಇಷ್ಟು ದೂರ ಯಾಕೆ ಬರಬೇಕು? ಅಯ್ಯೋ, ನಾನು ಕೆಲಸಗಾರ. ಕೆಲಸ ಮಾಡೋದು ಸರಿ ಗೌಡ್ರೆ, ನೀವು ಕೆಲಸ ಮಾಡೋದು ಸರಿ. ಈಗ ನಿಮ್ಗೆ ವಯಸ್ಸಾದ್ಮೇಲೆ ನಡೆಯಕ್ಕಾಗೋದಿಲ್ಲ. ಯಾರು ಬಿದ್ರೆ ಯಾರು ತಗೊಂಡೋಗಿ ಆಸ್ಪತ್ರೆಗೆ ಸೇರಿಸ್ತಾರೆ ನಿಮ್ಮನ್ನ? ಬೀಳ ಸಮಸ್ಯೆ ನನಗೆ ಗೊತ್ತಿದೆ. ಹಾಂ ಹಾಂ, ಎಷ್ಟು ವರ್ಷ ನಿಮ್ಗೀಗ? ನನ್ಗೆ ಹಾಂ, 80 ಆಗಿರ್ಬೋದು. 80. ಹ್ಞೂ, ನಾವಿಲ್ಲಿ 30ನೇ ವಯಸ್ಸಲ್ಲಿ ಕೂತ್ಕೊಂಡು ತಿಂತೇವಿ, ನೀವು 80ನೇ ವಯಸ್ಸಲ್ಲಿ ಕೆಲಸ ಮಾಡ್ಕೊಂಡು ತಿನ್ನದ? ಹಂಗೆ ನೋಡಿದವ್ರು ಉಗಿಯೋದಿಲ್ವಾ ನಮ್ಮಂತ ಹುಡುಗರಿಗೆ? ಹಂಗೆ ಮಲಿಕೊಂಡೆ, ಹೊಟ್ಟೆಗನೇ ಇಲ್ಲ, ನೆರೆಯಕ್ಕಾಗಿಲ್ಲ. ಅಲ್ಲ, ನೀವು ಹಿಂಗೆ 80ನೇ ವಯಸ್ಸಲ್ಲಿ ಕೆಲಸ ಮಾಡಿದ್ರೆ ಇಲ್ಲಿ ಈ ನೋಡಿದವರು, ನೀವು ಹುಡುಗರೆಲ್ಲ ಹಿಂಗೆ ಕೂತ್ಕೊಂಡು ತಿಂತೀರಿ, ವಯಸ್ಸಾದವರು ಕೆಲಸ ಮಾಡ್ಕೊಂಡು ತಿಂತಾರೆ, ನಮಗೆ ಬೈಯೋದಿಲ್ವಾ? ಏನಿಲ್ಲ. ಹಾಂ, ತಮ್ಮ ಹೋಗಿ ಈಗ ಆಯ್ತು ನೋಡಿ. ನೋಡಿ ಇಲ್ಲಿ ಸ್ನೇಹಿತರೆ, ಇವ್ರಿಗೆ ಯಾವ ಪರಿಸ್ಥಿತಿಲಿ ನಡೀತಾ ಇದ್ದಾರೆ ನೋಡಿ. ಅಂಥದ್ರಲ್ಲಿ ಇವರು ಕೆಲಸ ಮಾಡಿಕೊಂಡು ಈ ವಯಸ್ಸಲ್ಲಿ ತಿನ್ಬೇಕನ್ನೋ ಹಠ ಛಲ ಇರೋರು ನೋಡಿದ್ರೆ ತುಂಬ ಬೇಜಾರಾಗುತ್ತೆ. ಮನೆ